ಹೋಗಿದಲ್ಲಿ ನೀವು ಮುಖ್ಯಮಂತ್ರಿ ಇರುವಾಗ ನೀವು ನಿಮ್ಗೆ ಅವಕಾಶ ಕೊಟ್ಟಿದ್ದ. ಚನ್ನಪಟ್ಟಣ ಜಿಲ್ಲೆಯಿಂದ ನಾವು ಗೆದ್ದಿದ್ದು, ಈ ಕ್ಷೇತ್ರದಿಂದ ನಾವು ಗೆದ್ದಿದ್ದು. ಅಟ್ಲೀಸ್ಟ್ ಕ್ಷೇತ್ರ ಮಾಡಬೇಕಾಗಿತ್ತು. ಬರೇ ನಿಮ್ಮ ಹೋಗಿದಲ್ಲಿ 368 ಮನೆಗಳು ಕೊಟ್ಟಿದ್ದೀರಾ. ಇದೇ ನಮ್ಮ ಸರ್ಕಾರ ಬಂದಾದ್ಮೇಲೆ ಇಲ್ಲೇ ಸೂರ್ಯ ಅವರು ಕೂತಿದ್ದಾರೆ, ಸುರೇಶ್ ಅವರು P1 ಆಗಿ MP ಆಗಿ ಕೆಲಸ ಮಾಡಿದ್ರೆ ಹೊಟ್ಟೆ ಉಳಿತಾ ನನಗೆ ಹೇಳಕ್ಕೆ, ಹೊಟ್ಟೆ ಉಳಿತಾ ಹೇಳಕ್ಕೆ, ಹೊಟ್ಟೆ ಉಳಿದ MP ಆಗಿ ಒಬ್ಬ ಕ್ಲರ್ಕ್ ಆಗಿ ಬಂದು ಕೆಲಸ ಮಾಡ್ತಾ ಇಲ್ಲ. ಹೊಟ್ಟೆ ಉಳಿದ ಸರ್ ಎಂಬರೋದ್ರೆ ಎಲ್ಲ MLA ಕರ್ಕೊಂಡು ಜೊತೆ ಬರ್ಕೊಂಡು ಕೈಗಳು ಇಟ್ಕೊಂಡು ಒಬ್ಬ P1 ಬರ್ತಾರಿಲ್ಲ ಅಂದ್ರೆ ನಾನು ಬಹಳ ಸತಿ ಹೇಳಿದೆ ಸುರಿತರಿಗೆ, ಯಾರು ತಾವು MP ಆಗಿದ್ದೀರಾ ದಯಮಾಡ ನಾವು ಫೋನ್ ಮಾಡಿಲ್ಲ ನೋಡ್ತಾರೆ ಸರ್, ನನ್ನ ಕ್ಷೇತ್ರದ ಕೆಲಸ ಸರ್, ಜನ ನನ್ನ ನಂಬಿಸೋದು ಸರ್, ಅವ್ರು ನನ್ನ ಕೊಡೆ ರಕ್ತ ಕೊಟ್ಟು ಸಾಧ್ಯ ಸರ್, ಅವ್ರಿಗೋಸ್ಕರ ನಾನು ಕೆಲಸ ಮಾಡ್ಬೇಕಾಗ್ತದ. ನನ್ನ ಜನಕ್ಕೆ ನಾನು ಡಿಸ್ಟ್ರಿಕ್ಟ್ ಒಳ್ಳೇದಾಗ್ತದೆ ಸರ್, ನನ್ನ ಜಿಲ್ಲೆ ಒಳ್ಳೇದಾಗ್ತದ. ಹಗಲು ರಾತ್ರಿ ದುಡ್ಡು ಬಂದು ಗಲಾಟೆ ಮಾಡ್ಕೊಂಡು ನಾನು ಮಂತ್ರಿ ಆದ್ಮೇಲೆ 7,000 ಮನೆಯನ್ನ ತಯಾರಿ ಮಾಡ್ಕೊಂಡು ಹೋಗಿದ್ದೆ ಸೂರ್ಯ. ಕುಮಾರಸ್ವಾಮಿ ಮಂತ್ರಿ ಅವತ್ತು ಕೇಳಿದ್ರ, ಕುಮಾರಸ್ವಾಮಿ ಅವರೇ ಒಂದಿನ ನನ್ನ ಕ್ಷೇತ್ರಕ್ಕೆ ಇರ್ಬೇಕಂತ ಕೇಳಿದಿರಾ? ನಾನ್ ಬೇಡ್ಕೊಂಡೆ. ಇದೇ ಸುರೇಶ್ ಅವರು ಬಂದಂತ ಹೇಳಿದ್ರು ಸರ್, ಬಿಡಿ ಕಾಲದಲ್ಲಿ 10 ವರ್ಷ ಹಿಂದಿನ ಸರ್ಕಾರದಲ್ಲಿ ನಮ್ಮ ಮನೆ ನಮ್ಮ ಸರ್ಕಾರ ಇರುವಾಗ ಸ್ಯಾಂಕ್ಷನ್ ಆಗಿರೋದು ಆ ಮನೆಗಳು 585 ಮನೆಗಳು ಸಹ ಆ ಬುದ್ಧಿ ಪೂಜೆ ಮಾಡಿ ಅಂತ ಸುರೇಶ್ ಅವರು ಬಂದಂತ ಬಹಳ ಸತಿ ಕೇಳ್ಕೊಂಡ್ರು. ಅದಾದ್ಮೇಲೆ MLA ಆಗಿದ್ದಾರೆ, ಪ್ರೋಟೋಕಾಲ್ ನಾನು ಕುಮಾರಸ್ವಾಮಿ ಅವ್ರನ್ನ MLA ಹೋಗಿದ್ದಾರೆ, ಅವ್ರನ್ನ ಕೇಳ್ಬೇಕಂತ ಹೇಳ್ಬಿಟ್ಟು ನಾನು ಬಹಳ ಸತಿ ಫೋನ್ ಮಾಡಿ ಪ್ರಯತ್ನ ಮಾಡಿದೆ ಮಾತಾಡಕ್ಕೆ, ಈ ಕಾರ್ಯಕ್ರಮ ಫಿಕ್ಸ್ ಮಾಡಿ ಬುದ್ಧಿ ಪೂಜೆ ಮಾಡುವಂತ. ಫೋನ್ ಅಲ್ಲಿ ಬಂದಿಲ್ಲ ಕುಮಾರಸ್ವಾಮಿ ಅವರು. 420 ಕೊಟ್ಟೆ, ಅದಕ್ಕೆ ರೆಸ್ಪಾನ್ಸ್ ಇಲ್ಲ. ಎಷ್ಟು 580 ಮನೆಗೆ. ಆಮೇಲೆ ಇದೇ ಸೂರ್ಯ ಅವರು ಒತ್ತಡ ಮಾಡಿ ನನಗೆ ಸುರೇಶ್ ಅವರು ನನಗೆ ಇಲ್ಲ, ಈ ಬಡವರು ಬೀದಿಯಲ್ಲಿದ್ದಾರೆ, ಈ ಮನೆಗಳು ಆಗ್ಬೇಕಂತ ಹೇಳ್ಬಿಟ್ಟು 283 ಮನೆ ಬುದ್ಧಿ ಪೂಜೆ ಮಾಡಿ ಕೆಲಸ ನಡೀತಾ ಇದೆ. ಇನ್ನು 12 ಸ್ಟಾರ್ಟ್ 250 ಮನೆಗಳು ಬರೋದ್ರಲ್ಲಿ ನಾವು ಮಾಡ್ತೀವಿ. ನಾನು ಹೇಳ್ತಾರೆ ಕುಮಾರಸ್ವಾಮಿ ಅವರು ಏನ್ ಮಾಡಿದ್ದಾರೆ ಈ ಜಿಲ್ಲೆಗೆ ಅಂತ, ಏನ್ ಮಾಡಿದ್ದಾರೆ ಈ ಜಿಲ್ಲೆಗೆ? ಈ ಜಿಲ್ಲೆಯಿಂದ ಮುಖ್ಯಮಂತ್ರಿ ಆದ್ರು, ನನ್ನ ಇಲಾಖೆ ಹೇಳ್ತಾರು, ಬೇರೆ ಏನ್ ಮಾಡಿದ್ದಾರೆ ನನಗೆ ಗೊತ್ತಿಲ್ಲ. ಏನು ಮಾಡಿಲ್ಲ ಸಭೆಯವರು, ಬರೇ ಬೆಲ್ ಕೊಡ್ಕೊಂಡೇ ಹೋಗಿರೋದು, ಬರೇ ಬೆಲ್ ಕೊಡ್ಕೊಂಡೇ ಹೋಗಿರೋದು.